ಇನ್ನು ಮಾನವ ಹಕ್ಕು ಆಯೋಗದ ಅಧಿಕಾರಿ ಹೆಸರಲ್ಲಿ ಸುಳ್ಳು ಮಾಹಿತಿಯನ್ನು ನೀಡಲಾಗಿದೆ ಅಂತ ಗಿರೀಶ್ ಮಟ್ಟಣ್ಣವರು ಸೇರಿ ಮೂವರ ವಿರುದ್ಧ ಎಫ್ಐಆರ್ ಆಗಿದೆ. ಮಾನವ ಹಕ್ಕು ಆಯೋಗದ ಅಧಿಕಾರಿ ಹೆಸರಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಧರ್ಮಸ್ಥಳದ ಭಕ್ತ ಪ್ರವೀಣ್ ಕೆಆರ್ ಕೊಟ್ಟಿರುವಂತಹ ದೂರಿನಡಿ ಈಗ ಎಫ್ಐಆರ್ ಆಗಿದೆ. ಮಠಣ್ಣವರ್, ತಿಮರೋಡಿ, ಮದನ್ ಬುಗುಡಿ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಆಗಿರೋದು. ಮದನ್ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು, ಪರಿಚಯ ಮಾಡಿದ್ರು. ಮಾಧ್ಯಮಗಳ ಎದುರು ಪರಿಚಯ ಮಾಡಿದ್ದಂತ ಗಿರೀಶ್ ಮಠಣ್ಣವರ್. ಗಿರೀಶ್ ಸೇರಿ ಈಗ ಮೂವರ ವಿರುದ್ಧ ಎಫ್ಐಆರ್, ಮತ್ತೊಂದು ಎಫ್ಐಆರ್ ಆಗಿದೆ. ಈಗ BNS ಸೆಕ್ಷನ್ 204, 319(2) ಹಾಗೆ 353(2) ಸೆಕ್ಷನ್ಗಳ ಅಡಿಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರೋದು. ಮದನ್ ಬುಗುಡಿ ಅಧಿಕಾರಿ ಅಂತ ಪರಿಚಯ ಮಾಡಿದಂಥ ಗಿರೀಶ್ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಪರಿಚಯ ಮಾಡಿದ್ರು ಅನ್ನೋ ಆರೋಪ. ಧರ್ಮಸ್ಥಳದ ಬಗ್ಗೆ ಅಪಮಾನಕಾರಿ ಅವಹೇಳನ ಆರೋಪ, ಜೊತೆಗೆ ಧರ್ಮಸ್ಥಳದ ಬಗ್ಗೆ ತಿಮರೋಡಿ ಅವಹೇಳನ ಆರೋಪ, ಇದೆಲ್ಲವನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಈ ಒಂದು ಕೇಸ್ನಲ್ಲಿ, ಅಥವಾ ಏನು ದೂರನ್ನು ದಾಖಲಿಸಿದ್ದಾರೆ. ಸುದಾದ ನಂತರ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಸೆಕ್ಷನ್ಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಇದರಲ್ಲಿ 204, 319(2) ಹಾಗೆ 353 ಈ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮದನ್ ಬುಗುಡಿ ಅಧಿಕಾರಿ ಅಂತ ಪರಿಚಯ ಮಾಡಿದ್ರು ಅನ್ನೋ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈಗ ಮಾನವ ಹಕ್ಕು ಆಯೋಗದ ಅಧಿಕಾರಿ ಹೆಸರಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮಿಸ್ಗೈಡ್ ಮಾಡಿದ್ದಾರೆ ಅಂತ. ಇನ್ನು ಧರ್ಮಸ್ಥಳ ಪ್ರಕರಣವನ್ನ NIAಗೆ ವಹಿಸಬೇಕು ಅಂತ ಬಿಜೆಪಿಯ ನಾಯಕರು ಈಗ ಆಗ್ರಹ ಮಾಡ್ತಿದ್ದಾರೆ. ವಿದೇಶದಿಂದ ಹಣ ಬಂದಿದೆ, ಹೊರ ರಾಜ್ಯದಲ್ಲಿ ಪಿತೂರಿ ಆಗಿದೆ, ಕೇರಳ, ತಮಿಳುನಾಡಿನಲ್ಲಿ ಕೂಡ ಪಿತೂರಿ ಮಾಡಿದ್ದಾರೆ. ಅಂದ್ರೆ ಇದರ ಒಳಗೆ ಬಹಳಷ್ಟು ಕಾನ್ಸ್ಪಿರಸಿ ಇದೆ, ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಇದೆ. NIA CBI ತನಿಖೆಯಿಂದ ಮಾತ್ರ ಸತ್ಯ ಹೊರಬರುತ್ತೆ ಅಂತ ಈಗ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಧರ್ಮಸ್ಥಳಕ್ಕೆ ಬರ್ತೀರಿ ಅಂದ್ರೆ ಯಾವ ಮುಖ ಇಟ್ಕೊಂಡು? ಇಲ್ಲಿ ನಡೀತಾ ಇರೋದು ಧರ್ಮ ಅಧರ್ಮದ ವಿರುದ್ಧವಾದಂಥ ಹೋರಾಟ. ಇದು ಧರ್ಮ ಅಧರ್ಮದ ವಿರುದ್ಧ ಹೋರಾಟ. ಇಲ್ಲಿ ಧರ್ಮದ ಪರ ಮಾತಾಡೋಕ್ಕೆ ಅವ್ರಿಗೆ, ಕಾಂಗ್ರೆಸ್ ಅವರಿಗೆ ಯಾವುದೇ ನೈತಿಕ ಅಧಿಕಾರ ಇಲ್ಲ. ಈಗ ಚಾಂಡ್ಬಿಟ್ಟು ದೇವಸ್ಥಾನನೇ ಹಿಂದೂಗಳದಲ್ಲ ಅಂದಮೇಲೆ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಅವರು? ಎಲ್ಲ ಒಂದೊಂದೇ ದೇವಸ್ಥಾನಗಳನ್ನು ಹಿಂದೂಗಳದಲ್ಲ ಅಂತಾರಲ್ಲ, ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ? ಇವ್ರಿಗೆ ಧೈರ್ಯ ಇದ್ದರೆ ಹೋಗಿ ಯಾವುದಾದ್ರೂ ಒಂದು ಮಸೀದಿ ಮುಂದೆ ನಿಂತ್ಕೊಂಡು ಇದು ಮುಸ್ಲಿಮರದಲ್ಲ ಅಂತ ಹೇಳಿ ನೋಡೋಣ. ಆವಾಗ ಇವರು ಧರ್ಮಾತೀತ, ಜಾತ್ಯಾತೀತ ಅಂತ ಹೇಳ್ತಾರಲ್ಲ, ಅವಾಗ ಕರೆಕ್ಟಾಗಿರ್ತದೆ. ನಾವೆಲ್ಲ ಧರ್ಮನ ಸಮಾನ ನೋಡೋದಂತೆ. ಎಲ್ಲಿ ಸಮಾನ ನೋಡ್ತಾ ಇದ್ದೀರಾ? ಹಿಂದೂ ದೇವಸ್ಥಾನಕ್ಕೆ ಹೋದರೆ ಇದು ಹಿಂದೂಗಳದಲ್ಲ ಅಂತೀರಾ, ಅಲ್ಲಿ ಮಸೀದಿ ಹತ್ರ ಹೋದರೆ ಇದು ಮುಸ್ಲಿಮಾನರೇ ಅಂತೀರಾ. ಇದು ಯಾವ ಧರ್ಮ ಇದು ನಿಮ್ಮದು? ಅದಕ್ಕೆ ಇದು ನಾವಿವತ್ತು ದೊಡ್ಡ ಹೋರಾಟವನ್ನು ಮಾಡ್ತಾಯಿದ್ರಿ. ಇದರಿಂದ ಧರ್ಮ ಅದರ ಮಧ್ಯೆ ಹೋರಾಟ. ಕಾಂಗ್ರೆಸ್ ಅಧರ್ಮದ ವಿರುದ್ಧ ನಿಂತಿದೆ, ನಾವು ಧರ್ಮದ ಪರವಾಗಿ ಹೋರಾಟ ಮಾಡ್ತೀವಿ. SIT ತನಿಖೆ ಮಾಡ್ತಾ ಇದ್ದಾರೆ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟ ಇರೋದ್ರಿಂದ ಚೆನ್ನೈ, ಕೇರಳ, ಎಲ್ಲ ಡೆಲ್ಲಿ ಎಲ್ಲ ಕಡೆನೂ ಇವರು ಹೋಗಿರೋದ್ರಿಂದ NIA ತನಿಖೆ ಕೊಟ್ಟರೆ ಈಗ ಚೆನ್ನೈಯಲ್ಲಿ ಏನಾಗಿದೆ, ಡೆಲ್ಲಿಯಲ್ಲಿ ಏನಾಗಿದೆ, ಕೇರಳದ ತನಿಖೆ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇರೋದು. ನಮ್ಮ ರಾಜ್ಯದಲ್ಲಿ ಕಡಿಮೆ ಅಧಿಕಾರ. ಅದರಿಂದ NIA ತನಿಖೆ ಕೊಡಬೇಕು ಆಗ್ರಹವನ್ನು ಮಾಡ್ತಾ ಇದ್ದೀವಿ. SIT ತನಿಖೆ ಮಾಡ್ತಾ ಇದ್ದಾರೆ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟ ಇರೋದ್ರಿಂದ ಚೆನ್ನೈ, ಕೇರಳ, ಎಲ್ಲ ಡೆಲ್ಲಿ ಎಲ್ಲ ಕಡೆನೂ ಇವರು ಹೋಗಿರೋದ್ರಿಂದ. ಇದು ಬಿಜೆಪಿ ಇವತ್ತು ದೊಡ್ಡ ಸಮಾವೇಶಕ್ಕೆ ಮುಂದಾಗಿದೆ. ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ರು. ಅವ್ರು ಹೇಳ್ತಿರುವಂಥ ಪ್ರಕಾರ ಕಾಂಗ್ರೆಸ್ ಏನಿದೆ, ಯಾವ ಮುಖ ಇಟ್ಕೊಂಡು ಇಲ್ಲಿ ಬರ್ತಾರೆ ಅವರು? ಇಷ್ಟೆಲ್ಲ ಆಗ್ತಾ ಇದೆ, SIT ತನಿಖೆ ಆಗ್ತಿದೆ ಹೌದು, ಆದರೆ ಇದು ಸಮರ್ಪಕವಾದಂಥ ತನಿಖೆ ಅಲ್ಲ. NIA CBI ಎಂಟ್ರಿ ಆದರೆ ಮಾತ್ರ ಸತ್ಯ ಹೊರಬರುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ದೊಡ್ಡದಾದಂಥ ಒಂದು ವ್ಯೂಹ ಇದೆ ಇಲ್ಲಿ ಅಂತ. ಇನ್ನು ಮುನಿರತ್ನ ಕೂಡ ಮಾತನಾಡಿದ್ದಾರೆ ಈ ಬಗ್ಗೆ, ಬನ್ನಿ ನೋಡೋಣ. ಏನಿವತ್ತು ತನಿಖೆ ಮಾಡ್ತಾ ಇದ್ದಾರೆ SIT ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ಅಂದರೆ ಮುಂದಿನ ಹೋರಾಟದಲ್ಲಿ NIA ಕೊಡಬೇಕು ಅನ್ನೋದು ಬರ್ಬೋದು. ಅವರು ಸರಿಯಾದ ತನಿಖೆ ಮಾಡಿದ್ರೆ ಏನು ಇರಲ್ಲ, ನೋಡೋಣ ಎಲ್ಲಿಗೋಗಿ ನಿಲ್ಲತ್ತೆ. ಏನಿವತ್ತು ತನಿಖೆ ಮಾಡ್ತಾ ಇದ್ದಾರೆ SIT ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ಅಂದರೆ ಮುಂದಿನ ಹೋರಾಟದಲ್ಲಿ NIA ಕೊಡಬೇಕು ಅನ್ನೋದು ಬರ್ಬೋದು. ಅವರು ಸರಿಯಾದ ತನಿಖೆ ಮಾಡಿದ್ರೆ ಏನು ಇರಲ್ಲ, ನೋಡೋಣ ಎಲ್ಲಿಗೋಗಿ ನಿಲ್ಲತ್ತೆ. ಏನಿವತ್ತು ತನಿಖೆ ಮಾಡ್ತಾ ಇದು ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಅವರ ಮಾತು. ಏನಾದರೂ NIA ಇದು SIT ಅವರು ಸರಿಯಾಗಿ ತನಿಖೆ ಮಾಡದೆ ಹೋದರೆ ಆಗ NIA ಪ್ರಶ್ನೆ ಬರುತ್ತೆ. ಸದ್ಯಕ್ಕೆ ನೋಡೋಣ ಇವರು ಯಾವ ರೀತಿಯಾಗಿ ವಿಚಾರಗಳನ್ನು ಹೊರಗೆ ತರ್ತಾರೆ. ಅದು ಏನಾದರೂ ಕರೆಕ್ಟ್ ಆಗಿಲ್ಲ ಅಂತಂದರೆ ಆಗ NIA CBI ಪ್ರಶ್ನೆ ಬರುತ್ತೆ ಅಂತ ಅಶೋಕ್ ಹೇಳ್ತಿರುವಂಥ ಪ್ರಕಾರ ಇವರು NIAಯಿಂದ ಏನು ತನಿಖೆ ಮಾಡಿಸ್ತಾ ಇದ್ದಾರೆ ಅದು ಸಾಕಾಗೋದಿಲ್ಲ. ಸರಿಯಾದಂಥ ಎಲ್ಲ ವಿಚಾರ, ವಿದೇಶಗಳಿಂದ ಫಂಡಿಂಗ್ ಆಗಿರುವಂಥ ಆರೋಪಗಳೆಲ್ಲ ಏನಿದೆ ಇದೆಲ್ಲವೂ ಕೂಡ ಬರಬೇಕು ಅಂತಂದರೆ ಆಗ NIA CBIನಿಂದ ಮಾಡಬೇಕಾಗತ್ತೆ ಅಂತ ಒಂದಷ್ಟು ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. SIT ತನಿಖೆ ಆಗಲಿ, ಸತ್ಯಾಸತ್ಯತೆಗಳು ಹೊರಗೆ ಬರಲಿ,
ಜನರಲ್ಲಿ ಭಕ್ತರಲ್ಲಿ ಏನೋ ಗೊಂದಲ ನಿರ್ಮಾಣ ಆಗಿತ್ತು ಕೆಲವು ದಿನಗಳಿಂದ ಅಪಪ್ರಚಾರದಿಂದ. ಅವೆಲ್ಲವೂ ಕೂಡ ನಿವಾರಣೆ ಆಗಬೇಕು ಅಂತೇಳಿ ನಾವು ಕೂಡ ಬಹಳ ಆಶಾಭಾವನೆಯಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. NIA SIT ಇವತ್ತು ಸರಿಯಾದ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರ ಜನ್ಮವನ್ನು ಜಾಲಾಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ನಾವು NIAಗೆ ಏನು ತನಿಖೆ ಅಂದರೆ ಈ ಭಾಗ ಅಲ್ಲ, ಇವರಿಗೆ ಫಂಡಿಂಗ್ ಮಾಡಿರುವಂಥದ್ದು ವಿದೇಶಿ ಶಕ್ತಿಗಳು. ಯಾಕಂದರೆ ಹೊರದೇಶದ ಮಾಧ್ಯಮಗಳಲ್ಲೂ ಕೂಡ ಇದು ದೊಡ್ಡ ಪ್ರಚಾರ ಆಗೈತೆ ಅಂತಂದರೆ ಇದರ ಹಿಂದೆ ಅಂತಾರಾಷ್ಟ್ರೀಯ ಷಡ್ಯಂತ್ರ ಇರ್ಬೋದು. ಸೊ ಇದು SIT ವ್ಯಾಪ್ತಿ, ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬರೋದಿಲ್ಲ. ಅದಕ್ಕೆ ಇದರ ಹುನ್ನಾರವನ್ನು ಬಯಲುಗೆಳಿಬೇಕಾದ್ರೆ NIAಗೆ ಕೊಡಲಿ ಅಂತೇಳಿ ಇವನ್ ಕಾಂಗ್ರೆಸ್ಸಿನ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ, NIA ತನಿಖೆ ಕೊಡೋದಕ್ಕೆ ನಮ್ಮದೇನು ಅಭ್ಯಂತರ ಅಂತೇಳಿ. ಸೊ ಇವತ್ತೇನು ಅಂತಂದರೆ ಇದರಲ್ಲಿ ಯಾವುದೋ ರಾಜಕೀಯ ಷಡ್ಯಂತ್ರ ಅಲ್ಲ, ಈ ಷಡ್ಯಂತ್ರವನ್ನು ಮಾಡಿದಂಥ ಇದಕ್ಕೆ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಅನ್ನೋದನ್ನು ಒಂದು ಸರಿ ಹೊರಗಡೆ ಬಂತು ಅಂದರೆ ಮುಂದೆ ಈ ದುಸ್ಸಾಹಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇಡೀ ದೇಶದಲ್ಲಿ ಯಾರೂ ಮಾಡಲ್ಲ. ಅದಕ್ಕೋಸ್ಕರ ನಾವು NIA ಬಿಟ್ಟರೆ ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ. ಸತ್ಯಾಂಶಗಳು ಹೊರಗಡೆ ಬರಬೇಕಾಗಿದೆ. ಸತ್ಯಾಂಶ ಬರಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಕಳಂಕ ಹಚ್ಚೋದನ್ನು ನಿಲ್ಲಿಸಬೇಕಂತಂದರೆ ಸತ್ಯ ಹೊರಗಡೆ ಬರಲೇಬೇಕು. ಆ ಕಾರಣದಿಂದಾಗಿ ನಾವು ಕೇಳ್ತಾ ಇರೋದು ಸತ್ಯಾಂಶಗಳು ಹೊರಗಡೆ ಬರಬೇಕಾಗಿದೆ. ಸತ್ಯಾಂಶ ಬರಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಕಳಂಕ ಹಚ್ಚೋದನ್ನು ನಿಲ್ಲಿಸಬೇಕಂತಂದರೆ ಸತ್ಯ ಹೊರಗಡೆ ಬರಲೇಬೇಕು. ಆ ಕಾರಣದಿಂದಾಗಿ ನಾವು ಕೇಳ್ತಾ ಇರೋದು.